ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. 8ನೇ ತರಗತಿ ಗಣಿತ ವಿಷಯದಲ್ಲಿ FA 3ರ ಸಾಧನಾ ಪರೀಕ್ಷೆ ಅಂದರೆ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ 20 ಅಂಕಗಳಿಗೆ. ಆಲ್ರೆಡಿ 8ದಲ್ಲಿ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಕ್ವಶನ್ ಪೇಪರ್ಗಳನ್ನು ಪೋಸ್ಟ್ ಮಾಡಿದ್ದೀವಿ. ಸೊ ಇದು ಗಣಿತದ ಪ್ರಶ್ನೆ ಪತ್ರಿಕೆ ಇದೆ. ಸೊ ನೋಡಿ, ಚೆನ್ನಾಗಿ ಇದನ್ನು ಪ್ಯಾಟರ್ನ್ ಅರ್ಥ ಮಾಡಿಕೊಂಡು ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್, ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಒಂದಂಕದ ಬಹು ಆಯ್ಕೆ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ತಲಾ ಒಂದಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಮೊದಲ ಪ್ರಶ್ನೆ, 20:30ರ ಸರಳ ರೂಪವೇನು? A 20:30, B 2:3, C 4:6, D 10:15. ಪ್ರಶ್ನೆ 2, ಉದ್ದ 4x ಮತ್ತು ಅಗಲ 2y ಹೊಂದಿರುವ ಆಯತದ ವಿಸ್ತೀರ್ಣ ಏನು? A 4x, B 2y, C 6xy, D 8xy. ಪ್ರಶ್ನೆ 3, ಕೆಳಗಿನವುಗಳಲ್ಲಿ ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಯಾವುದು? A = B × H, A = 1/2 D1 D2, C A = 1/2 H in the bracket A plus B, D 1/2 D H plus 1 H1 plus H2 ಅಂತಕ್ಕಂಥದ್ದು ಇದೆ. ಇನ್ನು ಒಂದಂಕದ 3 ಪ್ರಶ್ನೆಗಳಿದ್ದಾವೆ. ಪ್ರಶ್ನೆ 4, 3:4 ಶೇಕಡಾ ಕ್ರಮದಲ್ಲಿ ಬರೀರಿ. 5ನೇ ಪ್ರಶ್ನೆ, A - B plus AB, B - C plus BC, C - A plus CA ಇವುಗಳ ಮೊತ್ತ ಏನು? 6ನೇ ಪ್ರಶ್ನೆ, 4 ಸೆಂಟಿಮೀಟರ್ ಉದ್ದದ ಚೌಕಘನದ ಪಾರ್ಶ್ವ ಮೇಲ್ಮೈನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. 7ನೇ ಪ್ರಶ್ನೆ, -4p ಮತ್ತು 7pqಗಳ ಗುಣಲಬ್ಧ ಎಷ್ಟು ಅಂತ ಕೇಳಿದ್ದಾರೆ. ಮುಂದೆ 2 ಅಂಕದ 5 ಪ್ರಶ್ನೆಗಳಿದ್ದಾವೆ. ಪ್ರಶ್ನೆ 8, ಒಂದು ವ್ಯಾಕ್ಯೂಮ್ ಕ್ಲೀನರ್ನ ನಮೂದಿತ ಬೆಲೆ 500, ಅದನ್ನು ರೂಪಾಯಿ 350ಕ್ಕೆ ಮಾರಾಟ ಮಾಡಿದರೆ ಬಿಟ್ಟ ಒಟ್ಟು ಸೋಡಿ ಅಂದರೆ ರಿಯಾಯಿತಿ ಮತ್ತು ಶೇಕಡಾ ರಿಯಾಯಿತಿಯನ್ನು ಕಂಡುಹಿಡಿಯಿರಿ. 9ನೇ ಪ್ರಶ್ನೆ, ರೂಪಾಯಿ 10,500 ಬೆಲೆ ಬಾಳುವ ಯಂತ್ರವೊಂದ 5% ದರದಲ್ಲಿ ಸವಕಳಿ ಆಯಿತು. ಒಂದು ವರ್ಷದ ಕೊನೆಯಲ್ಲಿ ಅದರ ಮೌಲ್ಯವನ್ನು ಕಂಡುಹಿಡಿಯಿರಿ. 10ನೇ ಪ್ರಶ್ನೆ, 2a + 5b ಅನ್ನು 3x - 4y ನಿಂದ ಗುಣಿಸ್ರಿ. 11, ಒಂದು ತ್ರಾಪಿಜ್ಯದ ವಿಸ್ತೀರ್ಣ 34 ಚದರ ಸೆಂಟಿಮೀಟರ್ ಮತ್ತು ಅದರ ಸಮಾಂತರ ಬಾಹುಗಳಲ್ಲಿ ಒಂದರ ಉದ್ದ 10 ಸೆಂಟಿಮೀಟರ್ ಮತ್ತು ಅವುಗಳ ನಡುವಿನ ಎತ್ತರ 4 ಸೆಂಟಿಮೀಟರ್ ಆದರೆ ಅದರ ಎರಡನೇ ಸಮಾಂತರ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ. 12ನೇ ಪ್ರಶ್ನೆ, ಒಂದು ಆಯತಘನದ ಉದ್ದ ಅಗಲ ಕ್ರಮವಾಗಿ ಎತ್ತರಗಳು ಕ್ರಮವಾಗಿ 6 ಸೆಂಟಿಮೀಟರ್, 4 ಸೆಂಟಿಮೀಟರ್, 2 ಸೆಂಟಿಮೀಟರ್. ಹಾಗಾದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇನ್ನು ಲಾಸ್ಟ್ 3 ಅಂಕದ ಒಂದು ಪ್ರಶ್ನೆ ಇದೆ. ಒಂದು ನಗರದ ಜನಸಂಖ್ಯೆ 1997ರಲ್ಲಿ 20,000 ಇತ್ತು. ಅದು ವಾರ್ಷಿಕವಾಗಿ 5% ವೇಗದಲ್ಲಿ ಹೆಚ್ಚಾಯಿತು. ಹಾಗಾದರೆ 2000ದ ಕೊನೆಯಲ್ಲಿ ಆ ನಗರದ ಜನಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು 3 ಅಂಕದ ಪ್ರಶ್ನೆ ಇದೆ. ಇಷ್ಟು 8ದಲ್ಲಿ FA 3ರ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗಾಗಿ ಹಾಕಿದ್ದೀನಿ. ಇದು ಕೇವಲ ಒಂದು ಮಾಡೆಲ್ ಮಾತ್ರ. ಚೆನ್ನಾಗಿ ಬಿಡಿಸಿ ಅಧ್ಯಯನವನ್ನು ಮಾಡಿ ಅಂತ ಹೇಳ್ತಾ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ನಮ್ಮದೇ ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಗ್ರೂಪ್ ಅದ, ಅದರ ಲಿಂಕನ್ನು ಸಹಿತ ಕೊಡ್ತೀನಿ. ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.